ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಪಕ್ಕದಲ್ಲಿ ಹರಿಯುತ್ತಿದ್ದ ಕಾಲುಮದ್ದಿ ನದಿ. ಈ ನದಿ ಹಳ್ಳಿಯ ಜೀವನಾಡಿ. ಜಮೀನುಗಳಿಗೆ ನೀರು, ಜನರಿಗೆ ಕುಡಿಯುವ ನೀರು, ಮೀನುಗಾರರಿಗೆ ಉದ್ಯೋಗ, ಮಕ್ಕಳ ಆಟ, ಹಬ್ಬಗಳ ಸಂಭ್ರಮ ಎಲ್ಲವೂ ಈ ನದಿಯ ಸುತ್ತವಾಗಿರುತ್ತಿತ್ತು. ಆದರೆ ಕಳೆದ 15 ವರ್ಷಗಳಲ್ಲಿ ನಿರಂತರ ಮರಗಳು ಕಡಿಯುವುದು, ಫ್ಯಾಕ್ಟರಿ ಮಲಿನ, ಮಳೆ ಕಡಿಮೆಯಾಗುವುದು ಇವೆಲ್ಲ ನದಿಯನ್ನು ನಿಧಾನವಾಗಿ ಸಾಯಿಸುತ್ತಿವೆ. ಹಳ್ಳಿಯ ಹಿರಿಯ ವ್ಯಕ್ತಿ ನದಿಯ ತೀರದಲ್ಲಿ ಕುಳಿತು ಹೇಳುತ್ತಾರೆ, ಇಲ್ಲಿ ನಾವು ಬೆಳೆದದ್ದು ಈ ನದಿಯ ಹೊಟ್ಟೆಯಲ್ಲಿ. ನದಿಯೇ ನಮ್ಮ ತಾಯಿ. ಮಕ್ಕಳ ಆಟ, ಹೊಲಗಳಿಗೆ ಹರಿಯುವ ನೀರು, ಹಬ್ಬದಲ್ಲಿ ನದಿಗೆ ಪೂಜೆ. ಹಳ್ಳಿಗಾರರು ಹೇಳುತ್ತಾರೆ, ನೀರು ಹಿಂದೆ ಎಷ್ಟು ಇದ್ದಿತೋ ಈಗ ಅರ್ಧ ಕೂಡ ಇಲ್ಲ. ಮಲಿನ ನೀರು ಬಂದು ಮೀನುಗಳೇ ಸತ್ತು ಹೋಗ್ತಿವೆ. ಒಣಗೊಂಡ ನದಿ ತೀರ, ಪ್ಲಾಸ್ಟಿಕ್ ಕಸದ ರಾಶಿ. ಹಳ್ಳಿಯ ಮಹಿಳೆಯರು ದೂರದೂರಿಗೆ ಹೋಗಿ ನೀರು ತರುತ್ತಿರುವುದು ನದಿ ಕಡಿಮೆಯಾಗುತ್ತಿದ್ದಂತೆ ಮಕ್ಕಳ ಆರೋಗ್ಯ ಮತ್ತು ಶಾಲೆಯ ಹಾಜರಾತಿಯ ಮೇಲೆ ಪರಿಣಾಮ ಬಂತು. ಹಳ್ಳಿಯ ಯುವಕರು ಸೇರಿ ನಮ್ಮ ನದಿ ನಮ್ಮ ಬದುಕು ಎಂಬ ಹೋರಾಟ ಆರಂಭಿಸುತ್ತಾರೆ. ಕಸ ಸ್ವಚ್ಛಗೊಳಿಸುವ ಕಾರ್ಯ, ಮರ ನೆಡುವ ಕಾರ್ಯಕ್ರಮ. ಸರ್ಕಾರಕ್ಕೆ ಮನವಿ, ಜನರಿಗೆ ಜಾಗೃತಿ. ನದಿ ಉಳಿಸಿದ್ರೆ ಮಾತ್ರ ನಮ್ಮ ಬದುಕು ಉಳಿಯುತ್ತೆ. ಮಳೆಗಾಲದ ಆರಂಭ. ನದಿಗೆ ನಿಧಾನವಾಗಿ ನೀರು ಹರಿಯುತ್ತದೆ. ಜನರ ಕಣ್ಣುಗಳಲ್ಲಿ ಸಂತೋಷ. ಹಿರಿಯ ವ್ಯಕ್ತಿ ಮಾತು ನದಿಗೆ ಕೊನೆಗೂ ಜೀವ ಬಂತು ಅನ್ಸಿತು. ಪ್ರಕೃತಿಯನ್ನು ನಾವು ಉಳಿಸಿದರೆ ನಮ್ಮನ್ನು ಪ್ರಕೃತಿ ಉಳಿಸುತ್ತೆ ಎನ್ನುವ ಸಂದೇಶ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.